मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयूथमुख्यं ಶ್ರೀರಾಮದೂತಂ ಶಿರಸಾ ನಮಾಮಿ. ಸಮಸ್ತ ರಾಮಭಕ್ತರಲ್ಲಿ, ಆಂಜನೇಯನ ಭಕ್ತರಲ್ಲಿ, ಸಮಸ್ತ ಪ್ರಕೃತಿ ಪ್ರಿಯರಲ್ಲಿ ನಮ್ಮದೊಂದು ವಿನಂತಿ. ಈ ಶರಾವತಿ ಪಂಪ್ಡ್ ಸ್ಟೋರೇಜ್ ಈ ಯೋಜನೆ ಮೊನ್ನೆ ಅಷ್ಟೇ ಅಹವಾಲು ಸಭೆಯೊಂದಿಗೆ ಸಂಪನ್ನವಾಯಿತು. ಆದರೆ ಅಹವಾಲು ಸಭೆಯ ನಂತರ ಮುಂದೇನು ಹೇಳುವಂಥ ಪ್ರಶ್ನೆ ನಮ್ಮೆಲ್ಲರ ಇವತ್ತಿನ ಚಿಂತನೆಯಾಗಿದೆ. ಇದಕ್ಕೆ ಯಾವ ಸಕಾರಾತ್ಮಕವಾಗಿರತಕ್ಕಂಥ ಪ್ರತಿಕ್ರಿಯೆಗಳು ಸಹ ಈ ಕ್ಷಣದವರೆಗೆ ಬಾರದೇ ಇರುವಂಥದ್ದು ಬಹಳ ವಿಷಾದಕರ ಸಂಗತಿ. ಜೊತೆಗೆ ಸಮಸ್ತ ಜನತೆ ಎದ್ದು ನಿಂತ ನಂತರದಲ್ಲಿ ಈ ಯೋಜನೆಯ ಒಂದೇ ಅಲ್ಲ, ಇನ್ನೂ 10 ಯೋಜನೆಗಳು ಈ ಶರಾವತಿ ಒಡಲನ್ನು ಬಗೆಯಲಿಕ್ಕೆ ಸಿದ್ಧವಾಗಿದ್ದಾವೆ ಅನ್ನುವ ಸಂದೇಶ ಎಲ್ಲ ಮಾಧ್ಯಮಗಳಲ್ಲಿ ಹೊರಗೆ ಬರುತ್ತಾ ಇದ್ದಾವೆ. ಇಲಿಯ ಬಿಲದಲ್ಲಿರ್ತಕ್ಕಂಥ ಆ ಎಲ್ಲ ಇಲಿಗಳು ಸಹ ಹೊರ ಬರ್ತಾ ಇದ್ದಾವೆ. ಇನ್ನು ಎಷ್ಟೆಷ್ಟು ಯೋಜನೆಗಳಿದ್ದಾವೋ ಈ ಒಡಲನ್ನು ಬಗೆಯಲಿಕ್ಕೆ ಅನ್ನುವಂಥ ಆತಂಕ ಕಾಡ್ತಾ ಇದೆ. ಹಾಗಿದ್ರೆ ಈ ಯೋಜನೆ ನಮ್ಮ ಇಡೀ ಪಶ್ಚಿಮ ಘಟ್ಟವನ್ನು ವಿನಾಶದತ್ತ ಸಾಗಿಸುವಲ್ಲಿ ಸಂದೇಹ ಇಲ್ಲ. ಹಾಗಿದ್ರೆ ಮುಂದಿನ ಹೆಜ್ಜೆ ನಾವು ಇಡಬೇಕಲ್ಲ. ಆ ಕಾರಣಕ್ಕಾಗಿ 3 ದಿನಗಳ ಪರ್ಯಂತರವಾಗಿ ಉಪವಾಸ ಸತ್ಯಾಗ್ರಹ, ಜೊತೆಗೆ ಇದೇ ವಿಜಯದಶಮಿಯ ಅವಧಿಯಂದು ರಾವಣನ ಪ್ರತಿಕೃತಿ ದಹನ ರೂಪದಲ್ಲಿ ಶರಾವತಿ ಪಂಪ್ಡ್ ಸ್ಟೋರೇಜ್ ಆ ಪ್ರತಿಕೃತಿಯನ್ನು ದಹಿಸುವ ಮುಖಾಂತರ ನಮ್ಮ ಪ್ರತಿಭಟನೆಯನ್ನು ಮಾಡಲಿಕ್ಕಿದ್ದೇವೆ. ಎಲ್ಲ ಸಮಸ್ತ ನಾಗರಿಕರನ್ನು ಈ ಒಂದು ಕಾರ್ಯಕ್ಕೆ ನಾವು ಆಹ್ವಾನಿಸ್ತಾ ಇದ್ದೇವೆ. ಎಲ್ಲರೂ ಸಹ ಬಂದು ಭಾಗಿಯಾಗಬೇಕು. ಇದನ್ನು ವಿರೋಧಿಸುವಂಥ ಧ್ವನಿ ನಿಮ್ಮದಾಗಬೇಕು. ಶರಾವತಿ ಪಂಪ್ಡ್ ಸ್ಟೋರೇಜ್ ಅಂತಕ್ಕಂಥ ಮಹಾ ಮಾರಿಯನ್ನು ನಾವು ವಿಜಯದಶಮಿ ದಿವಸ ನಾವು ಅದನ್ನು ದಹಿಸೋಣ ಅಂತ ನಿಮ್ಮನ್ನೆಲ್ಲರನ್ನು ನಾನು ಆಮಂತ್ರಿಸ್ತಾ ಇದ್ದೇನೆ.